ಹಲೋ ಮಕ್ಕಳೇ, ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇದು ನ್ಯೂ ಇಯರ್ನ ಮೊದಲನೇ ಎಪಿಸೋಡು. ಈ ದಿನ ನಾನು ಒಂದು ಕಥೆನ ಓದಿ ಹೇಳ್ತೀನಿ. ಇದು ತುಂಬ ಹಳೆಯದು. ಚಂದಮಾಮ ಅಂತ ಒಂದು ಬರ್ತಾ ಇತ್ತು ಆವಾಗ, ಅದು ಅಥವಾ ಬಾಲಮಿತ್ರ ಯಾವುದ್ರಲ್ಲೂ ಒಂದು ಬಂದಿತ್ತು. ಇದು ಅದರಿಂದ ಓದ್ತಾ ಇದ್ದೀನಿ ನಾನು. ಅದರ ಹೆಸರು, ಈ ಕತೆ ಹೆಸರು ಬಾವಿಯಲ್ಲಿ ನಿಧಿ. ಒಂದು ಊರಿನಲ್ಲಿ ಬಂಗಾರಪ್ಪನೆಂಬ ದೊಡ್ಡ ಲೇವಾದೇವಿ ಮಾಡುವವನು ಒಬ್ಬ ವ್ಯಕ್ತಿ ಇರುತ್ತಾನೆ. ಅವನ ಮನೆಯಲ್ಲಿ ಅಪರಿಮಿತ ಧನ ಇದೆ, ದುಡ್ಡು ಇದೆ ಅಂತ, ಹಾಗೂ ಎಷ್ಟೆಷ್ಟೋ ಚಿನ್ನ ಮತ್ತು ಆಭರಣಗಳು ಇದೆ ಅಂತ ಎಲ್ಲ ಜನಗಳು ಹೇಳ್ತಾ ಇರ್ತಾರೆ. ಬಡ್ಡಿಗೆ ಸಾಲ ಕೊಡುವುದು, ವಸೂಲು ಮಾಡುವುದು ಅಂದರೆ ಅವನಿಗೆ ನೀರು ಕುಡಿದ ಹಾಗೆ. ಆದುದರಿಂದಲೇ ಅವನ ಐಶ್ವರ್ಯ ಕುಂದದೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಸಂಗತಿ ಅವನ ಬಗ್ಗೆ ತಿಳ್ಕೊಂಡು ಒಬ್ಬ ಕಳ್ಳನಿಗೆ ಅವನ ಮನೆಯಲ್ಲಿ ಕಳ್ಳತನ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ. ಆ ಥರ ಬುದ್ಧಿ ಹುಟ್ಟುತ್ತೆ. ತನ್ನ ಕೆಲಸ ಸುಲಭ ಮಾಡಲಿಕ್ಕೆ ಆ ಕಳ್ಳ ಒಂದಿನ ಏನು ಮಾಡ್ತಾನೆ, ಸಾಧುವಿನ ಸಾಧು ಅಂದರೆ ಸನ್ಯಾಸಿ, ಆ ವೇಷದಲ್ಲಿ ಬಂಗಾರಪ್ಪನ ಮನೆಗೆ ಬರ್ತಾನೆ. ಸಾಧಾರಣವಾಗಿ ಬಂಗಾರಪ್ಪನಿಗೆ ಸಾಧು ಸಂತರ ಮೇಲೆ ಭಯ ಭಕ್ತಿ ತುಂಬ ಇರುತ್ತೆ. ಕಳ್ಳ ಸಾಧುವಿನ ಮೇಲೆ ಯಾವ ಸಂದೇಹನೂ ತೋರದೆ ಪೂಜ್ಯ ಭಾವನೆ ಉಂಟಾಗುತ್ತೆ. ಬಹಳ ಗೌರವದಿಂದ ವಿನೀತನಾಗಿ ಅವರು ಹೇಳುವುದನ್ನು ನಂಬಿಕೆಯಿಂದ ಕೇಳ್ತಾ ಇರ್ತಾನೆ ಇವನು. ಹಾಗೆಯೇ ಕಳ್ಳ ಸಾಧುವನ್ನು ಚೆನ್ನಾಗಿ ಸತ್ಕಾರ ಮಾಡ್ತಾನೆ. ಕಳ್ಳ ಸಾಧು ಏನೋ ಧ್ಯಾನಿಸಿ ಆಮೇಲೆ ಕಣ್ಣು ತೆಗೆದು ಸುಳ್ಳಿನ ಗಡ್ಡವನ್ನು ನೀವಿಕೊಳ್ಳುತ್ತಾ, ಅಪ್ಪ, ನಿನ್ನ ಸತ್ಕಾರಕ್ಕೆ ತುಂಬ ಮೆಚ್ಚಿದ್ದೇವೆ. ಪ್ರತಿಫಲವಾಗಿ ನಿನಗೊಂದು ಉಪಕಾರ ಮಾಡಬೇಕು ಅಂತ ಇದೆ ನನಗೆ. ಬೇಗ ನಿನ್ನ ಮನೆಯೊಳಗೆ ಯಾವುದಾದರೂ ಒಂದು ದಿನ ಸದ್ಯದಲ್ಲೇ ನಿನ್ನ ಮನೆಯೊಳಗೆ ಕಳ್ಳರು ನುಗ್ಗುತ್ತಾರೆ. ನಿನ್ನ ಧನವನ್ನು ರಕ್ಷಿಸಿಕೊಳ್ಳಬೇಕು. ಭದ್ರವಾಗಿ ಯಾವ ಪೆಟ್ಟಿಗೆಯೊಳಗಾದರೂ ಅಡಗಿಸಿ ಇಡು. ಆ ಧನದ ಪೆಟ್ಟಿಗೆಯನ್ನು ತೋಟದಲ್ಲಿರುವ ಪಾಳು ಬಾವಿಯೊಳಗೆ ಅಡಗಿಸಿ ಇಡುವುದೇ ತುಂಬ ಒಳ್ಳೆಯದು. 1 ತಿಂಗಳ ನಂತರ ಆ ಧನವನ್ನು ನೀನು ತೆಗೆದುಕೊಳ್ಳಬಹುದು. ಆಮೇಲೆ ಯಾವ ಭಯವೂ ಇಲ್ಲ. ಹೀಗೆ ಸಾಧು ಹೇಳುವಾಗ ಬಂಗಾರಪ್ಪ ಸರಿ ಅಂತ ತಲೆ ಆಡಿಸ್ತಾನೆ. ಸಾಧು ಹೊರಟು ಹೋದ ಮೇಲೆ ಹೆಂಡತಿಯೊಂದಿಗೆ ಈ ಸಮಾಚಾರವನ್ನು ಹೇಳಿ ಏನು ಮಾಡಬೇಕು ಎಂದು ಕೇಳುತ್ತಾನೆ. ಸಾಧು ಹೇಳಿದಂತೆಯೇ ನಾವು ಮಾಡೋಣ ಅಂತ ಹೆಂಡತಿ ಕೂಡ ಸಲಹೆ ಕೊಡುತ್ತಾಳೆ. ಆದರೆ ಬಂಗಾರಪ್ಪನ ಮನೆಯಲ್ಲಿ ಮನೆಯವರಾರಿಗೂ ತಿಳಿಯದಂತಹ ರಹಸ್ಯ ಭಾಗವು ಗೋಡೆಯಲ್ಲಿ ಇತ್ತು. ಆದುದರಿಂದ ತನ್ನ ಧನವು ಹೋಗುತ್ತದೆ ಎಂಬ ಚಿಂತೆ ಅವನಿಗಿರಲಿಲ್ಲ. ಆ ರಹಸ್ಯ ಭಾಗದ ಸಂಗತಿ ಅವನ ಹೆಂಡತಿಗೂ ತಿಳಿಯದು. ಅವನು ತನ್ನ ಧನವನ್ನು ಅಲ್ಲಿ ಅಡಗಿಸಿಟ್ಟು ಒಂದು ಖಾಲಿ ಪೆಟ್ಟಿಗೆಯನ್ನು ಆ ಪಾಳು ಬಾವಿಯೊಳಗೆ ಹಾಕಿ ಧನವನ್ನೆಲ್ಲ ಪೆಟ್ಟಿಗೆಯಲ್ಲಿಟ್ಟು ಬಾವಿಗೆ ಹಾಕಿದೆನೆಂದು ಹೆಂಡತಿಯೊಂದಿಗೆ ಹೇಳುತ್ತಾನೆ. ಬಂಗಾರಪ್ಪನ ಹೆಂಡತಿಯ ಬಾಯಿ ತೀರಾ ಹರಕುಬಾಯಿ. ಯಾವ ರಹಸ್ಯವೂ ಅವಳ ನಾಲಿಗೆಯಲ್ಲಿ ಉಳಿಯುವುದಿಲ್ಲ. ಅವಳು ನೆರೆ ಮನೆಯೊಳೊಂದಿಗೆ ಗುಟ್ಟಾಗಿ ಹೇಳಿದುದರ ಪರಿಣಾಮವಾಗಿ ಅವನು ಹಣವನ್ನು ಬಾವಿಯಲ್ಲಿ ಅಡಗಿಸಿ ಇಟ್ಟಿದ್ದಾನೆ ಎಂಬ ಸಂಗತಿ ಮರುದಿನವೇ ಊರೊಳಗೆ ಎಲ್ಲರಿಗೂ ತಿಳಿಯುತ್ತದೆ, ಎಲ್ಲರಿಗೂ ಹರಡುತ್ತದೆ. ಅದರ ಮರುದಿನ ರಾತ್ರಿಯಲ್ಲಿ ಆ ಸಲಹೆ ಮಾಡಿದ ಕಳ್ಳ ಗೋಡೆ ಹಾರಿ ಬಂಗಾರಪ್ಪನ ತೋಟದ ಆವರಣದೊಳಗಿದ್ದ ಆ ಬಾವಿಯ ಹತ್ತಿರ ಹೋದಾಗ ಅಲ್ಲಿ ಯಾರೋ 3 ಮನುಷ್ಯರು ಪಿಸ ಎಂದು ಮಾತಾಡುತ್ತಾ ಜಗಳಾಡುತ್ತಾ ಇರುವುದನ್ನು ನೋಡುತ್ತಾನೆ. ಆ 3 ಕೂಡ ಕಳ್ಳರೇ. ಬಂಗಾರಪ್ಪನು ತನ್ನ ಧನವನ್ನು ಆ ಬಾವಿಯಲ್ಲಿ ಅಡಗಿಸಿಟ್ಟ ಸಂಗತಿಯನ್ನು ತಿಳಿದು ಒಬ್ಬನಿಗೆ ಗೊತ್ತಿಲ್ಲದಂತೆ ಒಬ್ಬನು ಬಂದು ಅಲ್ಲಿ ಒಬ್ಬರನ್ನೊಬ್ಬರು ನೋಡಿ ಜಗಳ ಮಾಡ್ತಾ ಇರ್ತಾರೆ. ನಿಲ್ಲಿಸಿರಿ ನಿಮ್ಮ ಜಗಳ. ಬಂಗಾರಪ್ಪನಿಗೆ ಧನವನ್ನೆಲ್ಲ ಈ ಬಾವಿಯೊಳಗೆ ಅಡಗಿಸಲು ಆಲೋಚನೆ ಹೇಳಿರುವುದು ನಾನೇ ಎಂದು ಅಲ್ಲಿಗೆ ಬಂದ 4ನೇ ಕಳ್ಳನು ಹೇಳುತ್ತಾನೆ. ಅವನು ಉಳಿದ 3 ಜಗಳಾಡುವುದರಿಂದ ನಮಗಾರಿಗೂ ಲಾಭವಿಲ್ಲ ಎಂಬುದು ತಿಳಿಯಪಡಿಸಿ ನಾವು 4 ಏನೋ ಒಂದು ಒಪ್ಪಂದಕ್ಕೆ ಬರುವುದು ಒಳ್ಳೆಯದು ಎಂದು ಬುದ್ಧಿ ಹೇಳುತ್ತಾನೆ. ಬಂಗಾರಪ್ಪ ಭಾರಿ ಧನಿಕ ಆಗಿದ್ದಾನೆ. ಬಾವಿಯಲ್ಲಿ ಬಹಳ ಹಣ ಹಾಕಿರಬೇಕು. ಅದನ್ನು ನಾವು ಸರಿಸಮವಾಗಿ ಹಂಚಿಕೊಳ್ಳುವುದೇ ಸರಿ ಅಂತ ಅವನು ಅದರಲ್ಲೆಲ್ಲ ಹಿರಿಯಾದ ಒಬ್ಬ ಕಳ್ಳ ಹೇಳುತ್ತಾನೆ. ಇದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆ ಕಳ್ಳರು ಬರುವಾಗ ಹಗ್ಗಗಳನ್ನು ತಂದಿರುತ್ತಾರೆ. ಆ ಹಗ್ಗಗಳಲ್ಲಿ ಒಂದನ್ನು ಬಾವಿಯ ಪಕ್ಕದಲ್ಲಿರುವ ಮರಕ್ಕೆ ಕಟ್ಟಿ 2ನೇ ಕೊನೆಯನ್ನು ಬಾವಿಯೊಳಗೆ ಇಳಿಸಿ ಅದನ್ನು ಹಿಡಿದುಕೊಂಡು ಒಬ್ಬ ಕಳ್ಳನು ಬಾವಿಯೊಳಗೆ ಇಳಿಯುತ್ತಾನೆ. ಬಾವಿ ತುಂಬಾ ಆಳವಾಗಿರುತ್ತದೆ. ಅಲ್ಲಿ ನೀರಿನ ಮೇಲೆಯೇ ಒಂದು ಪೆಟ್ಟಿಗೆ ಇರುವುದು
ಕಾಣುತ್ತದೆ. ಅದನ್ನು ಹಗ್ಗಕ್ಕೆ ಕಟ್ಟಿ ಹಗ್ಗವನ್ನು ಹಿಡಿದುಕೊಂಡು ಆ ಕಳ್ಳನು ಮೇಲೆ ಬರುತ್ತಾನೆ. ಆಮೇಲೆ 4 ಕಳ್ಳರು ಸೇರಿ ಹಗ್ಗವನ್ನು ಹಿಡಿದು ಪೆಟ್ಟಿಗೆಯನ್ನು ಮೇಲಕ್ಕೆ ಎಳೆದುಕೊಳ್ಳುತ್ತಾರೆ. ಅಷ್ಟೊಂದು ಭಾರವಾದ ಪೆಟ್ಟಿಗೆ ತೇಲಿತಾ ಇರುವುದನ್ನು ತಿಳಿದು ಎಲ್ಲರಿಗೂ ಆಶ್ಚರ್ಯ ಆಗುತ್ತದೆ. ಎಲ್ಲ ಕಳ್ಳರಿಗೂ ಆಶ್ಚರ್ಯವಾಗುತ್ತದೆ. ಪೆಟ್ಟಿಗೆಯ ಮುಚ್ಚಳಕ್ಕೆ ಬೀಗ ಹಾಕಲ್ಪಟ್ಟಿರುತ್ತದೆ. ಅದರಲ್ಲಿ ಒಬ್ಬ ಕಳ್ಳನು ಎಂತಹ ಬೀಗವನ್ನಾದರೂ ಆರಾಮವಾಗಿ ತೆಗೆಯುವಷ್ಟು ಸಮರ್ಥನಾಗಿರುತ್ತಾನೆ. ಅವನು ಕ್ಷಣ ಮಾತ್ರದಲ್ಲಿ ಬೀಗ ತೆಗೆದು ಬಿಡುತ್ತಾನೆ. ಎಲ್ಲರೂ ಉತ್ಸಾಹದಿಂದ ಪೆಟ್ಟಿಗೆಯ ಮುಚ್ಚಳ ತೆಗೆದು ಮರುಕ್ಷಣದಲ್ಲಿ ಪೆಟ್ಟಿಗೆಯೊಳಗೆ ಒಂದು ಭೂತವು ನಗುತ್ತಾ ಮೇಲೆ ಎದ್ದು ಬರುತ್ತದೆ. ಭೂತವನ್ನು ನೋಡಿದ ಕೂಡಲೇ 4 ಕಳ್ಳರು ಹೆದರಿ ಕಂಗಾಲಾಗುತ್ತಾರೆ. ಧನದ ಯೋಚನೆಗಿಂತ ಓಡಿ ಹೋಗುವ ಯೋಚನೆಯೇ ಬಂದು ಮುಂದೆ ಹಾರುತ್ತಾರೆ. ಭಯಪಡಬೇಡಿ ತಮ್ಮಂದಿರ ಎಂದು ಆ ಭೂತ ಎಲ್ಲರಿಗೂ ಹೇಳುತ್ತದೆ. ಭಯವಾದರೂ ಆಗದೇ ಹೋದರೂ ಕಳ್ಳರಿಗೆ ಓಡಿ ಹೋಗಲಿಕ್ಕೆ ಮಾತ್ರ ಕಾಲುಗಳಲ್ಲಿ ಶಕ್ತಿಯೇ ಇರುವುದಿಲ್ಲ. ಭೂತವು ಸಾವಧಾನವಾಗಿ ಹೇಳುತ್ತದೆ, ಮೊನ್ನೆ ಈ ಬಾವಿಯೊಳಗೆ ಪೆಟ್ಟಿಗೆಯೊಂದು ಬಿದ್ದಿತು. ಚೆನ್ನಾಗಿದೆ ಅಂತ ಹೇಳಿಕೊಂಡು ನಾನು ಬೀಗದ ರಂಧ್ರದಲ್ಲಿ ತೂರಿ ಅದರೊಳಗೆ ಹೊಕ್ಕು ಮಲಗಿದ್ದೆ. ಅದು ನನ್ನ ಒಳ್ಳೆಯದೇ ಆಯಿತು, ನನಗೆ ಒಳ್ಳೆಯದಕ್ಕೆ ಆಗಿತ್ತು. ಇದು ನಿಮ್ಮ ಪುಣ್ಯದಂತ ಹೊರಗೆ ಬಂದು ಬಿದ್ದೆ. ನನಗೆ ದೊಡ್ಡ ಉಪಕಾರ ಮಾಡಿದ್ದೀರಿ. ನಿಮಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಏನು ಅಂತ ನೀವು ಕೇಳಿಕೊಳ್ಳಿರಿ ಅಂತ ಹೇಳುತ್ತದೆ. ಅದನ್ನು ಕೇಳಿ ಒಬ್ಬ ಕಳ್ಳ ಧೈರ್ಯದಿಂದ ಹೇಳ್ತಾನೆ, ಆ ಭೂತನ ನೋಡಿ, ಅಸಲು ನೀನು ಯಾರು? ಹೀಗಾಗಲು ಏನು ಕಾರಣ ಅಂತ. ಬಾವಿಯಲ್ಲಿ ಯಾಕೆ ಬಂದೆ ನೀನು? ಇಷ್ಟು ಕಾಲದಿಂದ ಎಲ್ಲಿ ಇದ್ದೆ? ಹೊರಗೆ ಯಾಕೆ ಬರಲೇ ಇಲ್ಲ ಎಂದು ಕೇಳುತ್ತಾನೆ. ಈ ಪ್ರಶ್ನೆ ಎಲ್ಲ ಕೇಳಿ ಭೂತವು ನಗುತ್ತಾ ಹೇಳುತ್ತೆ, ಅದೊಂದು ದೊಡ್ಡ ಕತೆ, 4 ಮಾತಿನಲ್ಲಿ ಹೇಳುತ್ತೇನೆ. ಬಂಗಾರಪ್ಪನ ತಾತನ ಕಾಲದಲ್ಲಿ ನಾವು ಆತನ ನೆರೆಮನೆಯವರಾಗಿದ್ದೆವು. ನನ್ನ ತಾತ ಈ ಬಾವಿಯಲ್ಲಿ ನಿಧಿಯನ್ನು ಅಡಗಿಸಿಟ್ಟಿದ್ದಾನೆ ಎಂಬ ಸಮಾಚಾರ ಹರಡಿತು. ಒಂದು ದಿನ ನಾನು ಯಾರಿಗೂ ಗೊತ್ತಾಗದಂತೆ ಆ ನಿಧಿಯನ್ನು ಹುಡುಕಿ ಹಿಡಿಯಲು ಈ ಬಾವಿಯೊಳಗೆ ಹಾರಿದೆ. ಬಾವಿಯ ಅಡಿಯಲ್ಲಿ ಒಂದು ನಿಧಿ ಇದ್ದಿದ್ದನ್ನು ಕಂಡು ಹಿಡಿದೆ. ನಾನು ಒಂದು ಪೆಟ್ಟಿಗೆ ತುಂಬ ವಜ್ರಗಳು ವೈಢೂರ್ಯಗಳು ಇದ್ದವು. ಆದರೆ ಅದನ್ನೆಲ್ಲ ತೆಗೆದುಕೊಂಡು ಹೊರಗೆ ಹೇಗೆ ಬರಲಿ? ನಾನು ಅಲ್ಲಿಯೇ ಸತ್ತು ಭೂತವಾದೆ. ಎಷ್ಟು ಎಗರಾಡಿದರೂ 10 ಅಡಿಗಿಂತ ಹೆಚ್ಚಾಗಿ ಎಗರಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅಲ್ಲಿ ನನಗೆ ಬದುಕಲು ಆಗದೆ ಸತ್ತು ಹೋದೆ ಬಾವಿಯೊಳಗೆ. ನಾನು ಅನೇಕ ವರ್ಷಗಳಿಂದ ಈ ಬಾವಿಯೊಳಗೆ ಉಳಿದು ಬಿಟ್ಟೆ. ಈಗ ನೀವು ಬಂದು ನನ್ನನ್ನು ಹೊರಕ್ಕೆ ಎಳೆದಿದ್ದೀರಿ. ಇದಿಷ್ಟು ನನ್ನ ಕತೆ ಅಂತ ಹೇಳುತ್ತದೆ. ಇದರ ಕಥೆಯನ್ನೆಲ್ಲ ಕೇಳಿ ಒಬ್ಬ ಕಳ್ಳ ಕೇಳ್ತಾನೆ, ನೀನು ನನಗೆಲ್ಲ ಏನು ಸಹಾಯ ಮಾಡಕ್ಕೆ ಸಾಧ್ಯ? ನಿಮಗೆ ಎಲ್ಲಿಂದ ಬೇಕಾದರೂ ನಾನು ಏನನ್ನು ಬೇಕಾದರೂ ತಂದು ಕೊಡಬಲ್ಲೆ ಅಂತ ಭೂತ ಹೇಳ್ತಾ. ಅದಕ್ಕೆ ಹೇಳ್ತಾನೆ, ಬಾವಿಯೊಳಗಿಂದ ಧನವನ್ನು ತಂದು ಕೊಡುವೆಯಾ ಅಂತ ಕೇಳ್ತಾನೆ ಆ ಕಳ್ಳ. ಹಾಗಾದರೆ ನೀವು ಬಾವಿಯೊಳಗಿಳಿದು ದನ ಇರುವ ಪೆಟ್ಟಿಗೆಯನ್ನು ಹಗ್ಗಕ್ಕೆ ಕಟ್ಟಿರಿ. ಅದು ಎಷ್ಟು ಭಾರವಿದ್ದರೂ ಸರಿ, ನಾನೊಬ್ಬನೇ ಮೇಲೆ ಕೆಳೆದು ಹಾಕುತ್ತೇನೆ. ಬಾವಿಗೆ ಮಾತ್ರ ಇನ್ನೂ ಹಾರಲಾರೆ ಅಂತ ಹೇಳುತ್ತೆ ಭೂತ. ಭೂತ ಹೇಳಿದಂತಹ ನಿಧಿ ಸುಳ್ಳೋ ಸತ್ಯವೋ ತಿಳಿಯಬೇಕೆಂದು ಒಬ್ಬ ಕಳ್ಳನು ಬಾವಿಯೊಳಗೆ ಇಳಿದು ನೀರಿನಲ್ಲಿ ಮುಳುಗಿ ಹುಡುಕಿದನು. ಅವನಿಗೊಂದು ದೊಡ್ಡ ಪೆಟ್ಟಿಗೆ ಸಿಕ್ಕಿತು. ಅದನ್ನು ನೀರಿನ ಮೇಲಕ್ಕೆ ಸ್ವಲ್ಪ ಮಟ್ಟಿಗೆ ಎತ್ತಿ ಸಾಧ್ಯವಾಗದೆ ಬೀಗವಿಲ್ಲದ ಮುಚ್ಚಳವನ್ನು ಸ್ವಲ್ಪ ಎತ್ತಿ ಅದರೊಳಗೆ ಪ್ರಕಾಶವನ್ನು ನೋಡಿದನು. ಅದರೊಳಗೆ ಜಗಜಗನೆ ಹೊಳೆಯುವ ವಜ್ರ ವೈಢೂರ್ಯ ಎಲ್ಲ ಇರುತ್ತದೆ. ಅದನ್ನು ಮೇಲಕ್ಕೆತ್ತಲು ಅವನಿಗೆ ಸಾಧ್ಯವಾಗಲಿಲ್ಲ. ಕಳ್ಳನು ಹಗ್ಗದ ಸಹಾಯದಿಂದ ಬಾವಿಯೊಳಗಿನಿಂದ ಮೇಲೆ ಬಂದು ತಾನು ನೋಡಿದುದನ್ನು ಉಳಿದ 3 ಕಳ್ಳರಿಗೂ ಹೇಳುತ್ತಾನೆ. ಭೂತವು ಎಷ್ಟು ಭಾರವನ್ನಾದರೂ ನಾನು ಮೇಲಕ್ಕೆ ಎಳೆದು ಕೊಡುತ್ತೇನೆಂತ ಮಾತು ಕೊಟ್ಟಿರೋದ್ರಿಂದ 4 ಭೂತಕ್ಕೆ ಹೇಳುತ್ತಾರೆ. ಅದನ್ನು ನೋಡಿ ಭೂತ ಹೇಳುತ್ತದೆ, ಒಂದು ಮಾತು, ಅದರಲ್ಲಿ ಒಂದೇ ಒಂದು ವಜ್ರವನ್ನು ಮಾರಿದರೂ ಸಾಕು, ತಲತಲಾಂತರಕ್ಕೆ ಸಾಕಾಗುವಷ್ಟು ಹಣ ಬರುತ್ತದೆ. ಹಾಗಿರುವಾಗ ಆ ಪೆಟ್ಟಿಗೆಯೊಳಗಿರುವ ಅಷ್ಟು ನಿಧಿಯನ್ನು ಏನು ಮಾಡಿಕೊಳ್ಳುವಿರಿ ಎಂದು ಕೇಳಿತು. ಹಣದ ರುಚಿ ನಿನಗೇನು ಗೊತ್ತಿದೆ? ಅದನ್ನು ಸುಮ್ಮನೆ ನೋಡುತ್ತಾ ಇದ್ದರೆ ಯುಗಾಂತರಗಳನ್ನು ಕ್ಷಣ ಮಾತ್ರದಲ್ಲಿ ಕಳೆಯಬಹುದು ಎಂದು ನಗುತ್ತಾ ಹೇಳುತ್ತಾರೆ ಕಳ್ಳರು. ಅವರು 4 ಬಾವಿಯೊಳಗೆ ಇಳಿದ ಕೂಡಲೇ ಭೂತವು ಹಗ್ಗವನ್ನು ಎಳೆದು ಚೂರು ಚೂರು ಮಾಡಿ ಆಚೆಗೆ ಎಸೆದು, ನೀವು ದುರಾಶೆಯಿಂದ ನನ್ನ ಮಾತು ಲಕ್ಷ್ಯ ಮಾಡಲಿಲ್ಲ, ನನ್ನನ್ನು ನಕ್ಕು ಅವಮಾನ ಮಾಡಿದ್ದೀರಿ. ಇನ್ನು ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ ಎಂದು ಹೇಳಿ ಊರ ಕೆರೆ ತೀರದಲ್ಲಿರುವ ತಾಳೆಯ ತೋಪಿನ ಕಡೆಗೆ ಹೋಯಿತು. ಭೂತ ತಮ್ಮನ್ನು ಹೀಗೆ ಬಾವಿಯೊಳಗೆ ಬಿಟ್ಟಿದ್ದನ್ನು ನೋಡಿ ಆ ಬಾವಿಯೊಳಗಿನ 4 ಕಳ್ಳರು ಹೆದರಿ ದಿಕ್ಕು ತೋಚದೆ ಒದ್ದಾಡತೊಡಗಿದರು. ಬಾವಿಯಲ್ಲಿ ಅಷ್ಟು ದೊಡ್ಡ ನಿಧಿ ಇರುವುದು ಗೊತ್ತಾದರೂ ಅದನ್ನು ಮೇಲಕ್ಕೆ ತಂದು ತೆಗೆದುಕೊಳ್ಳುವ ದಾರಿ ಅವರಿಗೆ ಗೊತ್ತಾಗಲಿಲ್ಲ. ನಾವು ಭೂತವು ಹೇಳುವ ಒಳ್ಳೆಯ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಿ ಕಷ್ಟಕ್ಕೆ ಬಿದ್ದೆವು. ಯಾರಾದರೂ ಒಂದು ಸಹಾಯ ಮಾಡಿದ ಹೊರತು ನಾವು ಮೇಲೆ ಹೋಗಲು ಸಾಧ್ಯವಿಲ್ಲ. ಇಲ್ಲಿಯೇ ಸತ್ತು ನಾವು ಕೂಡ ಭೂತಗಳಾಗಿ ಬಿಡುತ್ತೇವೆ ಎಂದು ದೊಡ್ಡವನಾದ ಒಬ್ಬ ಕಳ್ಳ ಹೇಳುತ್ತಾನೆ.
ಆ ಕೂಡಲೇ ಬಂಗಾರಪ್ಪನಿಗೆ ಹಣದ ಪೆಟ್ಟಿಗೆಯನ್ನು ಪಾಳುಬಾವಿಯಲ್ಲಿ ಹಾಕಬೇಕೆಂದು ಹೇಳಿದ್ದ ಕಳ್ಳ ಕಂಠ ಹರಿದು ಹೋಗುವಷ್ಟು ದೊಡ್ಡ ಧ್ವನಿಯಲ್ಲಿ ಓಹೋ ರಕ್ಷಿಸಿರಿ ಕಾಪಾಡಿ ಎಂದು ಕೂಗಲು ತೊಡಗುತ್ತಾನೆ. ಅವನೊಂದಿಗೆ ಇತರ ಕಳ್ಳರು ಧ್ವನಿ ಸೇರಿಸುತ್ತಾರೆ. ಆ ಕೂಗನ್ನು ಕೇಳಿ ಬಂಗಾರಪ್ಪ ಮಾತ್ರ ಅಲ್ಲದೆ ನೆರೆ ಕೊರೆ ಎಲ್ಲಾ ಜನಗಳು ಬಾವಿಯ ಬಳಿಗೆ ಓಡಿ ಬರುತ್ತಾರೆ. ಒಳಗಿರುವ ಕಳ್ಳರನ್ನು ನೋಡಿ, ಈ ಹಾಳು ಬಾವಿಗೆ ಏಕೆ ಇಳಿದಿರಿ? ಮೊದಲು ನಿಜ ಸಂಗತಿಯನ್ನು ಹೇಳಿರಿ, ಇಲ್ಲದಿದ್ದರೆ ಮೇಲಕ್ಕೆ ನಾವು ಎಳೆಯುವುದಿಲ್ಲ ಅಂತ ಹೇಳುತ್ತಾರೆ. ಅಯ್ಯ, ನಾವು ಕಳ್ಳರು. ಇಲ್ಲಿ ದೊಡ್ಡದೊಂದು ನಿಧಿ ಇರುವ ಪೆಟ್ಟಿಗೆ ಇದೆ. ಬಾವಿಯೊಳಗೆ ದಪ್ಪವಾದ ಹಗ್ಗವನ್ನು ಇಳಿಸಿದರೆ ಅದನ್ನು ಮೇಲೆ ಎಳೆದುಕೊಳ್ಳಬಹುದು. ನಾವು ತಂದ ಹಗ್ಗವೇ ಅಲ್ಲಿದೆ ಎಂದು ಹೇಳಿದರು. ನಿಧಿಯ ಮಾತು ಕೇಳಿದ ಕೂಡಲೇ ಅಲ್ಲಿದ್ದವರೆಲ್ಲ ಒಬ್ಬನು ಗ್ರಾಮದ ಪಟೇಲರನ್ನು ಕರೆದುಕೊಂಡು ಬರುತ್ತಾನೆ. ಅವರ ಮುಂದಾಳತ್ವದಲ್ಲಿ ಕಳ್ಳರು ಧನದ ದೊಡ್ಡ ಪೆಟ್ಟಿಗೆಯು ಮೇಲಕ್ಕೆ ಬರುತ್ತದೆ. ಎಲ್ಲರೂ ಸೇರಿ ಮೇಲಕ್ಕೆ ಹಗ್ಗದ ಸಹಾಯದಿಂದ ಎಲ್ಲರನ್ನು ಮೇಲಕ್ಕೆ ಎಳೆದುಕೊಳ್ಳುತ್ತಾರೆ. ಆ ಪೆಟ್ಟಿಗೆಯೊಳಗಿನ ಮಹಾನಿಧಿಯನ್ನು ನೋಡಿ ಎಲ್ಲರ ಕಣ್ಣುಗಳು ಜಲಜಲ ಅಂತ ಜಗಗುತ್ತುತ್ತವೆ. ಬಂಗಾರಪ್ಪನು ಅತ್ಯಾಶೆಯಿಂದ ಏನೋ ಹೇಳಬೇಕ ಅಂತ ಹೇಳಿದ್ದವನು ಅಷ್ಟರೊಳಗೆ ಪಟೇಲರು ಬರ್ತಾರೆ. ಬಂದು, ಈ ನಿಧಿ ನಮ್ಮ ಗ್ರಾಮದ ಸೊತ್ತಾಯಿತು, ಇದನ್ನು ಗ್ರಾಮ ಅಭಿವೃದ್ಧಿಯ ಕಾರ್ಯಗಳಿಗೆ ಉಪಯೋಗಿಸಲಾಗುತ್ತದೆ. ಕಳ್ಳರಿಗೆ ಏನು ಶಿಕ್ಷೆ ಕೊಡುವುದೆಂದು ವಿಚಾರಣೆ ನಡೆಸಿ ನಿರ್ಣಯಿಸಬೇಕಾಗಿದೆ. ಈ ನಿಧಿಯನ್ನು ಕಳ್ಳರನ್ನು ಗ್ರಾಮದ ಕಚೇರಿಯ ಕಡೆಗೆ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಮಕ್ಕಳೇ, ಇಲ್ಲಿಗೆ ಈ ಕತೆ ಮುಗಿಯಿತು. ಸೊ ನೋಡಿದ್ರಲ್ಲ, ಹೀಗೆ ಬಾವಿಲಿ ಯಾವುದೋ ಕಾಲದಿಂದ ನಿಧಿ ಅಡಗಿರುತ್ತೆ, ಅದನ್ನು ಕಳ್ಳರು ಕಬಳಿಸ್ಬೇಕು ಅಂತಾರೆ, ಅಲ್ಲೊಂದು ಭೂತನೂ ಸಿಕ್ಕುತ್ತೆ. ಹೀಗೆ ಈ ಕಥೆಯಲ್ಲಿ ಏನೇನೆಲ್ಲ ಬಂತು ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತು ಈ ಕತೆ ಕೇಳಿ? ಖಂಡಿತ ನನಗೆ ತಿಳಿಸಿ. ನಿಮಗೆ ಗೊತ್ತೇ ಇದೆಯಲ್ಲ, ನನ್ನ ಫೇಸ್ಬುಕ್ ಪೇಜು ಸ್ಟೋರಿ ಟೈಮ್ ವಿತ್ ನಳಿನಿ, ಅಲ್ಲಿ ನೀವು ಖಂಡಿತ ನನಗೆ ಶೇರ್ ಮಾಡಬಹುದು ನಿಮ್ಮ ಅಭಿಪ್ರಾಯಗಳನ್ನು. ಸೊ ಮತ್ತೆ ನಾನು ಇನ್ನೊಂದು ಕಥೆಯನ್ನು ತೆಗೆದುಕೊಂಡು ಮುಂದಿನ ವಾರ ಬರ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.